ದೆಹಲಿಯ ಒಂದು ಇತಿಹಾಸದಲ್ಲೇ ಅಷ್ಟು ಬಿಸಿಲು ಯಾವತ್ತೂ ಕೂಡ ಬಂದಿರಲಿಲ್ಲ. ಅಲ್ಲಿಯ ಬಿಸಿಲು ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಆಲ್ಮೋಸ್ಟ್ 54 ಡಿಗ್ರಿ. ಅಲ್ಲಿ ಕೆಲಸಕ್ಕೆ ಹೋಗುವಂಥವರು, ಶಾಲೆಯಲ್ಲಿರುವಂಥ ಮಕ್ಕಳು ಪ್ರಜ್ಞೆಯನ್ನ ತಪ್ತಾ ಇದ್ದಾರೆ. ಕಮ್ಮಿ ಅಂದ್ರೆ ಒಂದಿನನೂ ಕೂಡ ನಮ್ಮ ಕೈಲಿ ಇರೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಬಿಸಿಲು ಅಲ್ಲಿ ಇರುವಂಥದ್ದು. ಆಟೋಮೆಟಿಕ್ ಆಗಿ ಆ ಬಿಸಿಲಿನ ತಾಪಕ್ಕೆ ಬೆಂಕಿ, ವಾಹನಗಳಲ್ಲಿ ಬೆಂಕಿಯನ್ನ ಕಾಣಿಸ್ಕೊಳ್ಳುವಂಥದ್ದು. ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ನೀವು ಯಾರು ಕೂಡ ಉತ್ತರ ಭಾರತದ ರಾಜ್ಯಗಳು, ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ದೆಹಲಿ, ರಾಷ್ಟ್ರ ರಾಜಧಾನಿ ದೆಹಲಿ ಏನಾದರೂ ನೀವು ಹೋಗಬೇಕು ಅಂತಂದ್ರೆ, ದೆಹಲಿ ಜೊತೆಗೆ ಇನ್ನೂ ಒಂದಷ್ಟು ರಾಜ್ಯಗಳು ಕೂಡ ಇದೆ. ರಾಜಸ್ಥಾನ, ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್, ಈ ರಾಜ್ಯಗಳಿಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ದೆಹಲಿಗೆ ನೀವೇನಾದ್ರು ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಇನ್ನೊಂದು 2-3 ವಾರ ಆ ಕಡೆ ಹೋಗಬೇಡಿ. ಯಾಕೆಂದ್ರೆ ಅಲ್ಲಿಯ ಬಿಸಿಲು ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ಕಳೆದ 50 ವರ್ಷದಲ್ಲಿ ದೆಹಲಿಯ ಒಂದು ವಾತಾವರಣದಲ್ಲಿ, ದೆಹಲಿಯ ಒಂದು ಇತಿಹಾಸದಲ್ಲೇ ಅಷ್ಟು ಬಿಸಿಲು ಯಾವತ್ತೂ ಕೂಡ ಬಂದಿರಲಿಲ್ಲ. ಅಷ್ಟು ಬಿಸಿಲು ಆಲ್ಮೋಸ್ಟ್ 54 ಡಿಗ್ರಿ. ಕಳೆದ ಮಂಗಳವಾರ ಏನಂದ್ರೆ 52.3 ಡಿಗ್ರಿಯಷ್ಟು. ಸೊ ಆಲ್ಮೋಸ್ಟ್ 54 ಡಿಗ್ರಿಗೂ ಕೂಡ ಹೋಗುವಂಥ ಸಾಧ್ಯತೆಗಳಿದೆ. ಈ ಒಂದು ವ್ಯಾಪಕವಾದಂಥ ಬಿಸಿಲಿಂದಾಗಿ ಅಲ್ಲಿ ಕೆಲಸಕ್ಕೆ ಹೋಗುವಂಥವರು, ಶಾಲೆಯಲ್ಲಿರುವಂಥ ಮಕ್ಕಳು ಪ್ರಜ್ಞೆಯನ್ನ ತಪ್ತಾ ಇದ್ದಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿನ ಬಿಸಿಲು ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಲ್ಲಿ ವಾಸ ಇದ್ದಂಥವ್ರಿಗೆ ಅಲ್ಲಿನ ಬಿಸಿಲನ್ನ ತಡೆಯೋಕ್ಕಾಗ್ತಿಲ್ಲ ಅಂತಂದ್ರೆ, ಇನ್ನು ನಮ್ಮಂತ ಕರ್ನಾಟಕ ಅದವರು ಬೆಂಗಳೂರು ಅಂತ ಒಂದು ಕೂಲ್ ಆದಂಥ ಪ್ಲೇಸ್ ಇಲ್ಲಿ ಕಡಿಮೆ ಆಗಿದೆ. ಸೊ ಇಂಥ ನಾವೊಂದು 30 ಡಿಗ್ರಿ ಹೋದ್ರೇನೆ ನಮ್ಗೆ ಕಷ್ಟ ಆಗುತ್ತೆ. ಸೊ ಇಂತಹ ಒಂದು ವಾತಾವರಣದಲ್ಲಿ ಇರುವಂಥವ್ರು ನಾವೇನಾದ್ರೂ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ದೆಹಲಿ ಅಥವಾ ಉತ್ತರ ಭಾರತದ ರಾಜ್ಯಗಳಿಗೆ ಏನಾದ್ರೂ ಹೋದ್ರೆ ಅಲ್ಲಿ ಕಮ್ಮಿ ಅಂದ್ರೆ ಒಂದಿನನೂ ಕೂಡ ನಮ್ಮ ಕೈಲಿ ಇರೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಬಿಸಿಲು ಅಲ್ಲಿ ಇರುವಂಥದ್ದು. ಜೊತೆಗೆ ಬಿಸಿಯ ಗಾಳಿ, ಈ ಉತ್ತರ ಭಾರತದ ರಾಜ್ಯಗಳಲ್ಲಿ ಬಿಸಿಯ ಗಾಳಿ ಹೆಚ್ಚಾಗಿದೆ. ಅಲ್ಲಿ 10 ನಿಮಿಷ ಕೂಡ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಸಿಲಿನ ಟೈಮ್ನಲ್ಲಿ ಎಷ್ಟೋ ಒಂದು ಕಡೆ ಕಂಪ್ನಿಗಳು, ಜೊತೆಗೆ ಫ್ಯಾಕ್ಟ್ರಿಗಳು ಎಲ್ಲರೂ ಕೂಡ ರಜವನ್ನ ಘೋಷಣೆ ಮಾಡಿದ್ದಾರೆ. ಮಧ್ಯಾಹ್ನದ ಡ್ಯೂಟಿಗೆ ಏನು ಬರಬೇಡಿ, ಅಥವಾ ಮಧ್ಯಾಹ್ನ ಸುಡು ಬಿಸಿಲು 11-12 ಗಂಟೆ ಆಗ್ತಿದ್ದಂತೆ ನೀವು AC ರೂಮ್ಗಳಿಗೆ, ಅಂದ್ರೆ ನಿಮ್ಮ ಮನೆಗಳಿಗೋ ಅಥವಾ ನಿಮ್ಮ ಆಫೀಸ್ಗಳಿಗೋ ಹೋಗಿ ತಲುಪಿ ಅನ್ನುವಂಥ ಒಂದು ಸೂಚನೆಯನ್ನ ಕೂಡ ಈಗ ಆಲ್ರೆಡಿ ಹವಾಮಾನ ಇಲಾಖೆ ತಿಳಿಸಿದೆ. ಈಗ ಆಲ್ರೆಡಿ ಇದರಿಂದಾಗಿ ಸಾಕಷ್ಟು ಒಂದು ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಆಸ್ಪತ್ರೆಗಳಿಗೆ ಹೋಗೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಜೊತೆಗೆ ವಿದ್ಯುತ್ನ ಅಭಾವ ಕೂಡ ಹೆಚ್ಚಾಗಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇನ್ನ ಹೆಚ್ಚಿಗೆ ಬಿಸಿಲಾದಂಥ ಸಂದರ್ಭದಲ್ಲಿ ಮತ್ತೊಂದು ಆಗುವಂಥ ಅವಘಡಗಳು ಅಂತಂದ್ರೆ ಬೆಂಕಿಯ ಅವಘಡಗಳು ಕೂಡ ಹೆಚ್ಚಾಗುತ್ತೆ. ಯಾಕಂದ್ರೆ ವ್ಯಾಪಕವಾದಂಥ ಬಿಸಿಲು ಬಂದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಆ ಬಿಸಿಲಿನ ತಾಪಕ್ಕೆ ಬೆಂಕಿ, ವಾಹನಗಳಲ್ಲಿ ಬೆಂಕಿಯನ್ನ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಫ್ಯಾಕ್ಟ್ರಿಗಳಲ್ಲಿ ಬೆಂಕಿಯನ್ನ ಕಾಣಿಸ್ಕೊಳ್ಳುವಂಥದ್ದು, ಪರ್ಟಿಕ್ಯುಲರ್ ಯಾವ್ದಾದ್ರು ಈಟ್ ಪ್ರಾಡಕ್ಟ್ಗಳಿದ್ರೆ ಅದರಲ್ಲಿ ಬೆಂಕಿ ಕಾಣಿಸ್ಕೊಳ್ಳುವಂಥ ಕೆಲಸಗಳು ಕೂಡ ಆಗುತ್ತೆ. ಹೀಗಾಗಿ ಒಂದೇ ದಿನಕ್ಕೆ 224 ಫೈರ್ ಸ್ಟೇಷನ್ಗೆ ಕಾಲ್ಗಳು ಬರ್ತಾ ಇದೆ ಅಂತೆ, ಬೆಂಕಿ ಅವಘಡ ಕಾಲ್ಗಳು ಬರ್ತಿದೆ ಅಂತಂದ್ರೆ ಒಂದು ದಿನಕ್ಕೆ 224 ಕಾಲ್ಸ್ಗಳಂತಂದ್ರೆ ಅಲ್ಲಿನ ಬಿಸಿಲಿನ ತಾಪಮಾನ ಎಷ್ಟಿದೆ ಅನ್ನುವಂಥದ್ದು ನೀವೇ ತಿಳ್ಕೊಬೇಕಾಗತ್ತೆ. ಸೊ ಇನ್ನು 2-3 ವಾರಗಳ ಕಾಲ ಇದೇ ರೀತಿಯಾದಂತಹ ಒಂದು ಬಿಸಿಲು ಇಲ್ಲಿ ಇರುತ್ತೆ. ಇದು ಒಂದ್ ಕಡೆ ಅಂತಾದ್ರೆ, ಇನ್ನ ರಾಜಸ್ಥಾನ, ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಸದ್ಯ ನಮ್ಮ ಒಂದು ಅದೃಷ್ಟಕ್ಕೆ ಬೆಂಗಳೂರಲ್ಲಿ ಬಿಸಿಲು ಕಡಿಮೆ ಆಗಿದೆ. ಮಳೆಗಾಲ ಸ್ಟಾರ್ಟ್ ಆದಂತ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ 36-37 ಬಂದಿದ್ಕೆ ನಾವು ಆ ಬೆಂಗಳೂರಲ್ಲಿ ಇರಕ್ ಆಗ್ತಾ ಇರಲಿಲ್ಲ, ಅಷ್ಟು ಒಂದು ಬಿಸಿಲು. ಈ ಕರ್ನಾಟಕದಲ್ಲೂ ಕೂಡ ಅಷ್ಟೇನೆ. ಸೊ ಆದ್ರೆ ಇಷ್ಟು ತೀರಾ 53-54 ಹೋಗ್ತಿದೆ ಅಂತಂದ್ರೆ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು. ಬಹುಶಃ ದೆಹಲಿ ರಾಷ್ಟ್ರ ರಾಜಧಾನಿ ಆದ್ರೂ ಕೂಡ ಅಲ್ಲಿ ಸಾಕಷ್ಟು ವಾತಾವರಣದಲ್ಲಿ ವ್ಯತ್ಯಯಗಳಾಗ್ತಾ ಇರುತ್ತೆ. ನೀವು ನೋಡ್ಬೋದು, ಒಂದೊಂದ್ಸಲಿ ಫಾಗ್, ಮಂಜು ಬಂತು ಅಂತಂದ್ರೆ 11-12 ಗಂಟೆ ಆದ್ರೂ ಕೂಡ ಮಂಜು ಹೋಗೋದಿಲ್ಲ. ಅಷ್ಟು ಚಳಿ ಬಂತು ಅಂತಂದ್ರೆ ವಿಪರೀತ ಚಳಿ ಇರಕ್ಕೆ ಆಗಲ್ಲ. ಇನ್ನ ಬಿಸಿಲು ಬಂತು ಅಂತಂದ್ರೆ ಈ ರೀತಿಯಾಗಿ ಬಿಸಿಲು ಬರುತ್ತೆ. ಹೀಗಾಗಿ ಬಹುಶಃ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಂತಹ ವಾತಾವರಣ ಬೇರೆ ಯಾವ ಒಂದು ಭಾರತದ ರಾಜ್ಯಗಳಲ್ಲೂ ಕೂಡ ಸಿಗೋದಿಲ್ಲ. ಅದೇ ಒಂದು ಕಾರಣಕ್ಕೆ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯಗಳೆಲ್ಲ ಬಂದು ವಾಸ ಆಗ್ತಾರೆ ಅನ್ನೋದಕ್ಕೆ ಇಲ್ಲಿನ ವಾತಾವರಣ ಕೂಡ ಪ್ರಮುಖ ಕಾರಣ. ಸೊ ಹೀಗಾಗಿ ದೆಹಲಿಗೆ ಅಥವಾ ಈ ಉತ್ತರ ಭಾರತದ ರಾಜ್ಯಗಳಿಗೆ ಹೋಗುವಂತ ಪ್ಲಾನ್ ಏನಾದ್ರು ಇತ್ತು ಅಂತಂದ್ರೆ, ತುರ್ತು ಪರಿಸ್ಥಿತಿ ಇತ್ತು ಅಂತಂದ್ರೆ ಹೋಗಿ ಬನ್ನಿ. ಅಥವಾ ಏನಾದ್ರು ವೆಕೇಶನ್, ಟ್ರಿಪ್ಪು ಗಿಪ್ಪು ಈ ತರ ಹೋಗ್ಬೇಕು ಅಂತಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಬೇಡ ಅನ್ನುವಂಥದ್ದು ನಮ್ಮ ಕಳಕಳಿ. ಇದ್ರ ಬಗ್ಗೆ ನಿಮ್ಗೇನಾದ್ರು ಹೆಚ್ಚಿನ ಮಾಹಿತಿ ಇತ್ತು ಅಂತಾನೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಮಸ್ಕಾರ.